ಹಲೋ ಸರ್, ನಾನು ಸತೀಶ್ ಅಂತ. ನಾನೊಂದು ಕೇಸ್ ವಿಚಾರವಾಗಿ ಮಾತಾಡೋದಕ್ಕೆ ಸುಮಾರು ಸಲ ನಿಮ್ಮ ಆಫೀಸ್ಗೆ ಬಂದಿದ್ದೆ. ಆದರೆ ನಿಮ್ಮ ಭೇಟಿ ಆಗೋದಕ್ಕೆ ಆಗಲಿಲ್ಲ. ಅದಕ್ಕೆ ನಿಮ್ಮ ಕಾಲಲ್ಲಿ ಮಾತಾಡೋಣ ಅಂತ ಫೋನ್ ಮಾಡಿದೆ. 2-3 ಸಲ ಫೋನ್ ಮಾಡಿದೆ, ಲೈನ್ ಕನೆಕ್ಟ್ ಆಗಿರಲಿಲ್ಲ. ಇವಾಗಲೇ ಸರ್ ಕನೆಕ್ಟ್ ಆಗಿರೋದು. ಥ್ಯಾಂಕ್ ಗಾಡ್. ಸರ್, ನಂಗೆ ಇಷ್ಟೊಂದು ಬಿಲ್ಡಪ್ ಬೇಕಾಗೇ ಇಲ್ಲ ಸರ್. ನಾನು ತುಂಬ ಸಾಧಾರಣವಾದಂಥ ಒಬ್ಬ ವಕೀಲ ಸರ್. ಸರಿ ಹೇಳಿ, ನಾನು ನಿಮ್ಗೆ ಏನು ಮಾಡಬೇಕು? ನಿಮ್ಮದು ಆಸ್ತಿ ಕೇಸಾ ಇಲ್ಲ ಡಿವೋರ್ಸ್ ಕೇಸಾ? ಕೊಲೆ ಕೇಸ್ ಸರ್. ಕೊಲೆ ಕೇಸಾ? ಏನು ಸರ್, ನೀವೇ ಭಯ ಪಡ್ತಿದ್ದೀರಾ? ಹಾಗಿದ್ರೆ ಕೊಲೆ ಕೇಸ್ಗೋಸ್ಕರ ಇಷ್ಟೊಂದು ಶಾಕ್ ಆಗ್ತಿದ್ದೀರಾ? ಸರ್, ವಕೀಲ್ಗೆ ಯಾವ ವರ್ಕ್ ಆದ್ರೆ ಏನು ಸರ್? ಅವ್ರಿಗೆ ಅದೊಂದು ಜಸ್ಟ್ ವರ್ಕ್ ಅಲ್ವಾ ಸರ್? ನನಗೆ ಶುಗರ್ ಇದೆ, ನಾನು ಬಾಳೆಹಣ್ಣು ತಿನ್ನೋದಿಕ್ಕೆ ಆಗೋದಿಲ್ಲ. ಮೊದಲು ಮ್ಯಾಟ್ರಿಕ್ ಬನ್ನಿ. ಯಾರನ್ನ ಕೊಲೆ ಮಾಡಿದ್ರು? ನೀವು ಕೊಲೆ ಆದೋರ್ ಪರವಾಗಿ ಮಾತಾಡ್ತಿದ್ದೀರೋ ಇಲ್ಲ ಕೊಲೆ ಮಾಡೋನ್ ಪರವಾಗಿ ಮಾತಾಡ್ತಾ ಇದ್ದೀರಾ? ಮೊದಲು ಅದನ್ನ ಕರೆಕ್ಟಾಗಿ ಹೇಳಿ. ಕೊಲೆಗಾರ್ತಿ ಒಬ್ಳು ಹುಡುಗಿ ಅಂದಿದ್ದಕ್ಕೆ ಮಾತಾಡಕ್ ಬಂದಿರೋದು ಸರ್. ಅಂದ್ರೆ ಕೊಲೆಗಾರಿ ಅಲ್ಲಲ್ಲ, ಸಾರಿ, ಆ ಕೊಲೆಗಾರಿ ಅಂತ ಸಿಕ್ಕಾಕೊಂಡವರು ನಿಮಗೇನ್ ಸಂಬಂಧ? ಅದು ಹೇಳಿ ಬ್ರದರ್, ಆತರ ಸಿಕ್ಕಾಕೊಂಡವ್ರಿಗೂ ನಿಮ್ಗೂ ಏನ್ ಸಂಬಂಧ? ಏನ್ ಸರ್ ಸೈಲೆಂಟ್ ಆಗಿದ್ದೀರಾ? ಹೇಳಿ. ಡಾಕ್ಟರ್ ಹತ್ರ, ವಕೀಲ್ ಹತ್ರ ಸುಳ್ಳು ಹೇಳ್ಬಾರ್ದು. ಯಾರವರು? ನಿಮ್ ತಾಯಿನ, ತಂದೆನಾ, ನಿಮ್ ತಂಗಿನ, ಅತ್ತೆನ, ಚಿಕ್ಕಮ್ಮನ? ಯಾಕೆ ನಿಮ್ ಅಮ್ಮವರ ಅಮ್ಮನ? ಇಲ್ಲ ನಿಮ್ಮ ಹೆಂಡತಿನ? ಇಲ್ಲ ನಿಮ್ ಪ್ರೇಯಸಿನ? ಪ್ರೀತಿ ಮಾಡ್ಬೇಕಾಗಿರೋ ಹುಡುಗಿ ಸರ್. ಮದುವೆ ಆಗೋ ಹುಡುಗಿ ಅಂತ ಹೇಳೋರ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಆದ್ರೆ ಪ್ರೀತಿ ಮಾಡ್ಬೇಕಾಗಿರೋಂತ ಹುಡುಗಿ ಅನ್ನೋದನ್ನ ನಾನು ಪುಸ್ತಕದಲ್ಲೂ ಓದೇ ಇಲ್ವೇ? ಏನಪ್ಪಾ, ಒನ್ ಸೈಡೆಡ್ ಲವ್ವಾ? ಇಲ್ಲಿವರೆಗೂ ಹಾಗೇನೆ ಇದೆ ಸರ್. ನೀನು ಆ ಹುಡುಗಿನ ಜೀವಕ್ಕಿಂತ ಜಾಸ್ತಿ ಪ್ರೀತಿಸ್ತೀಯ, ಆದ್ರೆ ಆ ಹುಡುಗಿಗೆ ಅದ್ ಗೊತ್ತಿಲ್ಲ. ಇವಾಗ ಅವಳ ಮೇಲೆ ಆ ಕೊಲೆ ಕೇಸ್ ನಡೀತಿದೆ, ನೀ ಅವಳನ್ನ ಬಿಡಿಸೋದಿಕ್ಕೆ ಹೋರಾಡ್ತಾ ಇದೀಯ. ನಿಂತರ ಒಬ್ಬ ವ್ಯಕ್ತಿನ ನನ್ನ ಇಡೀ ಜೀವನದಲ್ಲಿ ನಾನು ನೋಡೇ ಇಲ್ಲ. ಹೌದು, ಒಂದು ಹುಡುಗಿ ಇದ್ರು, ಅವಳು ಹೆಂಡತಿ ಆಗಿದ್ರು ಅಥವಾ ಪ್ರೇಯಸಿ ಆಗಿದ್ರು, ಒಂದು ಚಿಕ್ಕ ತಪ್ಪು ಮಾಡಿದ್ರು ಕೂಡ ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳಿ ಬ್ರೇಕಪ್ ವರ್ಗೂ ಹೊರಟೋಗ್ತಾರೆ. ಗಂಡ ಆಯ್ತು ಅಂದ್ರೆ ಡಿವೋರ್ಸೇ ಕೊಡ್ತಾನೆ. ಈ ಕಾಲದಲ್ಲಿ ಇದೆಲ್ಲ ಫ್ಯಾಷನ್ ಆಗೋಯ್ತಪ್ಪ. ಈ ತರ ಒಬ್ಬ ವ್ಯಕ್ತಿನ, ಅದು ನೀನ್ ಪ್ರೀತಿಸ್ತಾ ಇರೋದು ಆ ಹುಡುಗಿಗೇ ಗೊತ್ತಿಲ್ಲ. ಆ ಹುಡುಗಿ ಕೊಲೆ ಮಾಡಿ ಅಪರಾಧಿ ಸ್ಥಾನದಲ್ಲಿ ಬೇರೆ ನಿಂತ್ಯಾಳೆ. ಅವಳು ಕೊಲೆ ಮಾಡಿಲ್ಲ ಅಂತ ಹೇಳಿ ನಿರೂಪಣೆ ಮಾಡಿ ನೀನು ಅವಳನ್ನ ಹೊರಗೆ ತರಬೇಕು ಅಂತಿದ್ಯಲ್ಲ, ಯು ಆರ್ ಗ್ರೇಟ್. ಏನ್ ಮಾಡ್ಬೇಕು ಹೇಳುತ್ತಮ್ಮ? ಸರ್, ಹತ್ತಿರದಲ್ಲೇ ಮಣಿಯನ್ನವರು ಕೆಂಗೇರಿಗೆ ಸೇರಿದವ್ರು ಸರ್. ದಿವ್ಯಾ ಅವ್ರ ಮಗಳಿಗೆ ಕೊಲೆ ಮಾಡಿದ್ದಾರೆ. ಆ ದಿವ್ಯಾ ಸಂಧ್ಯಾ ಅವ್ರ ತಂಗಿ. ಅದಾದ್ಮೇಲೆ ಆ ಮಣಿ ಯಾರನ್ನ ಕೊಲೆ ಮಾಡಿದ್ದಾರೆ? ಆ ಮಣಿ ಡೆಡ್ ಬಾಡಿ ಪಾಕೆಟ್ ಅಲ್ಲಿ ಸಂಧ್ಯಾದು ಚೈನ್ ಸಿಕ್ಕಿದೆ. ಇವಾಗ ಚೈನ್ ಆಧಾರವಾಗಿ ಇಟ್ಕೊಂಡು ಸಂಧ್ಯಾನ ಒಳಗಡೆ ಹಾಕಿದ್ದಾರೆ ಸರ್. ಮಣಿ ಕೇಸಾ? ಇದನ್ ಮೊದ್ಲೇನೆ ಹೇಳೋ ತಾನೆ ನೀನು? ಮಣಿ ಕೊಲೆ ಕೇಸಲ್ಲಿ ನಿಜವಾದ ಅಪರಾಧಿನ ಬೆಳಗ್ಗೆನೆ ಪೊಲೀಸ್ ಅರೆಸ್ಟ್ ಮಾಡಾಗಿದೆ. ನಿಜವಾದ ಅಪರಾಧಿ ಜೈಲಿಗೆ ಹೋಗ್ತಾ ಇದ್ದಾನೆ. ನನ್ನಿಂದ ಈ ಕೇಸ್ನ ತಗೊಂಡು ನಡ್ಸಕ್ ಆಗಲ್ಲ ತಮ್ಮ. ಐ ಆಮ್ ವೆರಿ ಸಾರಿ. ಬಾಯ್ ಕಣಪ್ಪ. ಸರ್ 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 ಒಳ್ಳೆ ಕೇಸ್ ಬರುತ್ತೆ ನೋಡಿದ್ರೆ ಎಲ್ಲ ತನ್ನೋ ಕೆಲಸ ಬರ್ತಾ ಇದೆ. ಛೇ, ಪೇಮೆಂಟು ಹೋಯ್ತೆ. ಬರುವಂಥ ಕೇಸ್ಗಳೆಲ್ಲ ಇಂಥವೇ. ಈ ವಕೀಲ್ ಇಲ್ಲ ಅಂದ್ರೇನು? ನಮ್ಮ ಊರಲ್ಲಿ ಬೇರೆ ವಕೀಲರು ಸಿಗಲ್ವಾ ಏನು? ನಾನು ಸಂಧ್ಯಾನ ಕಾಪಾಡ್ತೀನಿ. ಅಣ್ಣ, ಸತ್ಯವಾಗೂ ಹೇಳ್ತೀನಣ್ಣ, ನಮ್ಮ ತಾಯಿಗೆ ಹುಷಾರಿಲ್ಲ ಅಣ್ಣ, ಸೀರಿಯಸ್ ಆಗಿದ್ದಾರಣ್ಣ. ಅವ್ರನ್ನ ಕಾಪಾಡೋದಕ್ಕೋಸ್ಕರ ನಿಮ್ಮ ಹತ್ರ ದುಡ್ಡು ಕೇಳಿದೆ. ಪ್ಲೀಸ್ ಅಣ್ಣ, ಕೊಡೋಣ. ಲೈ, ನೀನು ಮಾಡಿರೋ ಕೆಲಸಕ್ಕೆ ಕೊಡೋದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದೀನಿ. ಮರ್ಯಾದೆಯಿಂದ ಹೋಗ್ಬಿಡು. ಆಮೇಲೆ ನನಗೆ ಕೋಪ ಬಂದರೆ ನಡೆಯೋದೇ ಬೇರೆ. ಹೋಗ. ಹೋಗ್ತೀನಿ, ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಲೈ ನಿಂತ್ಕೊಳ್ಳೋ. ಏನೋ ಈ ಥರ ಮಾತಾಡ್ತಾ ಇದೆಯಾ? ಯಾರಿಗೂ ಹೇಳಲ್ಲ ಅಂತ ಪ್ರಮಾಣ ಮಾಡಿದ್ಯಾ ತಾನೇ? ಮರ್ತ್ಬಿಟ್ಯಾ? ಕೈ ಬಿಡಿಯಾ. ಮಾತಂತೆ ಮಾತು, ದೊಡ್ಡ ಮಾತು. ನಮ್ಮಮ್ಮ ಸಾಯ್ತಾ ಇದ್ದಾರೆ, ನಮ್ಮಮ್ಮನ ಕಾಪಾಡಬೇಕು. ಮಾತು ಗೀತು ಅಂತ ಬಾಯಿ ಮುಚ್ಚಿಸ್ತಾ ಇದೆಯಾ? ನಾನು ಯಾವ್ದಕ್ಕೂ ಭಯ ಪಡೋದಿಲ್ಲ. ಕೈಯಲ್ಲಿ ಕಾಸು, ಬಾಯಲ್ಲಿ ದೋಸೆ. ನನಗೆ ಬೇಕಾಗಿರೋ ದುಡ್ಡು, ಅದನ್ನು ಮಾತ್ರ ಕೊಟ್ಬಿಡಿ. ಆಚೆ ನಾನೇನು ಹೇಳೋದಿಲ್ಲ. ಇವಾಗೇನು? ನಿನಗೆ ದುಡ್ಡು ಬೇಕು ತಾನೇ? ಅಷ್ಟೇ ತಾನೇ? ನನ್ನ ಜೊತೆಗೆ ಬಾ. ನಾನು ನಿನಗೆ ನೀನು ಕೇಳಿದ್ದಕ್ಕಿಂತ ಜಾಸ್ತಿ ದುಡ್ಡು ಕೊಡ್ತೀನಿ. ಇಲ್ಲೋಣ, ದುಡ್ಡು ಕೊಡ್ತೀನಿ ಅಂತ ನನ್ನ ಕರ್ಕೊಂಡೋಗಿ ನಿನ್ನ ಕ್ರಿಮಿನಲ್ ಬುದ್ಧಿಯೆಲ್ಲ ನನ್ನ ಹತ್ರ ತೋರಿಸ್ಬೇಡ. ಆಮೇಲೆ ನನ್ನ ಬುದ್ಧಿನ ನಾನು ತೋರಿಸ್ತೀನಿ. ಮದಿ, ನಾನು ನಿನ್ನ ನನ್ನ ಜೊತೆ ಹುಟ್ಟಿದಂಥ ತಮ್ಮ ಅಂತ ಅನ್ಕೊಂಡಿದ್ದೀನಿ ಕಣೋ. ಅದನ್ನ ಯಾಕೋ ನೀನು ಅರ್ಥನೇ ಮಾಡ್ಕೋತಾ ಇಲ್ವಲ್ಲೋ? ಆ ದೇವರೇ ಬಂದ್ರು ನಿನ್ನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಲೇ, ನನ್ನ ಮಾತನ್ನು ಕೇಳೋ. ಬಿಡಣ. ಲೇ, ಇರೋ ಅಂತ ಇದ್ದೀನಿ ತಾನೇ?
ನನ್ನ ಮಾತನ್ನ ಕೇಳ. ಅಣ್ಣ ಅಷ್ಟೇ ನಿನಗೆ ಮರ್ಯಾದೆ. ನಿನಗೋಸ್ಕರ ದೊಡ್ಡ ರಿಸ್ಕ್ ತಗೊಂಡಿದ್ದೀನಿ ನಾನು. ಆ ಸಂಜೆ ಮನೆಗೆ ಹೋಗಿ ಅವಳು ಕುತ್ಕೇಲಿದ್ದ ಚೈನ ಕಟ್ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ ನಾನು. ಇದನ್ನ ಪೊಲೀಸವ್ರಿಗೆ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ಏನೋ ಆಗುತ್ತೆ. ನೀವು ಜೈಲ್ಗೆ ಹೋಗ್ತೀರಾ. ಇವನ್ ಪಾಕೆಟಲ್ಲೂ ಲೆಟರ್ನ ಇಟ್ಬಿಡ್ಬೇಕು, ಅದೇ ಸರಿ ಅನ್ಸುತ್ತೆ. ಏನಣ್ಣ ಯೋಚನೆ ಮಾಡ್ತಾ ಇದ್ಯಾ? ಇವಾಗೇನೋ ನಿನಗೆ ದುಡ್ಡು ತಾನೇ ಬೇಕು, ನಾನು ಕೊಡ್ತೀನಿ ಕಣೋ. ನಿಮ್ಮನ್ನ ಖಂಡಿತವಾಗ್ಲೂ ನಂಬೋದಾ? ನಾನು ಕೊಡ್ತೀನಿ ಕಣೋ, ನಾನು ಹೇಳೋದನ್ನ ಕೇಳ. ಹೆಂಗಣ್ಣ ನಿನ್ನ ನಂಬೋದು? ಲೈ, ಇಷ್ಟೊಂದು ಹೇಳ್ತಾ ಇದ್ದೀನಿ, ಕೇಳ್ತಾನೆ ಇಲ್ವಲ್ಲ? ಏನಣ್ಣ, ಏನು ರೋಡಲ್ಲಿ ಜಗಳ ಆಡ್ತಿದ್ದೀರಾ? ಅದು ನಮ್ಮಿಬ್ರ ಮಧ್ಯೆ ಒಂದು ಚಿಕ್ಕ ಸಮಸ್ಯೆ. ಲೇ ಮದಿ, ಬಾ ನಮ್ಮ ಏರಿಯಾಗೆ ಹೋಗಿ ಮಾತಾಡೋಣ. ಹತ್ತು ಗಾಡಿ. ಯಾರಣ್ಣ ಇವನು? ನಾವು ಮಾತಾಡ್ಬೇಕಾದ್ರೆ ಬಂದು ಮೂಗ್ ತೋರಿಸ್ತಾನೆ ಅವನು. ಸಮಥಿಂಗ್ ಈಸ್ ರಾಂಗ್. ನೀವು ಮಾತಾಡ್ತಿರ್ಬೇಕಾದ್ರೆ ಸಂಧ್ಯಾ ಹೆಸರು ಹೇಳಿದ್ರಲ್ಲ, ಇವ್ರನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಸಂಧ್ಯಾ ಕೇಸ್ಗೆ ಏನಾದರೂ ಲೀಡ್ ಸಿಗುತ್ತೆ. ಇವನು ಖಂಡಿತವಾಗ್ಲೂ ಸಂಧ್ಯನ್ಗೆ ಗೊತ್ತಿರೋನೇ ಇರಬೇಕು. ಅವಳನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಇವನು ನಮ್ಮನ್ನು ಫಾಲೋ ಮಾಡ್ತಿದ್ದಾನೆ. ಇವನನ್ನು ಮಣಿರ್ ಮುಗಿಸ್ದಂಗೆ ಮುಗಿಸಾಕ್ಬಿಡ್ಬೇಕು. ಸರಿ, ನಾನು ಇಲ್ಲಿಂದ ಎಸ್ಕೇಪ್ ಆಗೋದೇ ಒಳ್ಳೇದು. ನನ್ನ ನೋಡಿದ್ರೂ ನೋಡದೇ ಇರೋ ಥರ ಹೋಗ್ತಿದ್ದಾನಂತಂದ್ರೆ ಖಂಡಿತವಾಗ್ಲೂ ಸಂಧ್ಯಾ ಕೇಸಿಗೆ ಏನಾದರೂ ಸಂಬಂಧ ಇದೆ ಅಂತ ಅನ್ಸುತ್ತೆ. ಇವನ್ನ ಬಿಡಬಾರ್ದು. ಎತ್ತೋದೇ ಇಲ್ಲ ಅಂತಾನೆ. ಈ ಜಾಗದಲ್ಲಿ ಏನೋ ನಡೆದಿದೆ ಅಂತ ಅನಿಸ್ತಿದೆ ಅಲ್ಲ, ಯಾಕೆ ಆ ಥರ ಫೀಲ್ ಆಗ್ತಿದೆ ನನಗೆ? ಎಸ್ಕೇಪ್ ಆಗಿರೋರು ಇಬ್ಬರು ಕೂಡ ಪಕ್ಕಾ ಅಕ್ಯೂಸ್ಟ್ ಥರನೇ ಕಾಣಿಸ್ತಿದಾರಲ್ಲ. ಅವ್ರನ್ನ ಹಿಡಿದ್ರೆ ಏನಾದರೂ ಕ್ಲೂ ಸಿಗ್ಬೋದು ನನಗೆ. ಛೇ, ನಾವು ಫಾಲೋ ಮಾಡ್ತಿರೋದವ್ರಿಗೆ ಗೊತ್ತಾಗಿನೇ ಅವರು ಹುಷಾರಾಗಿದ್ದಾರೆ. ಅವ್ರು ಯಾರಂತ ಗೊತ್ತಾಗಲಿ, ನನ್ನ ಕೈಗೆ ಸಿಕ್ಕಾಕೊಂಡ್ಮೇಲೆ ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಯಾರ ಇವನು ನಮ್ಮನ್ನು ಇಷ್ಟೊಂದು ದೂರ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾನೆ? ಏನ್ ಸತೀಶ? ಮಗ,
ಸಾರಿ ಕಣ, ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಏನ್ ಸತೀಶ್, ನನ್ನ ಅರ್ಜೆಂಟಾಗಿ ಬರೋಕೆ ಕೇಳಿ ನೀನೇ ಲೇಟಾಗಿ ಬರ್ತಾ ಇದೆಯಾ? ಏನು ಟ್ರಾಫಿಕಾ? ಟ್ರಾಫಿಕ್ಕು ಏನಿಲ್ಲ ಕಣ, ಒಂದಿಬ್ಬರನ್ನ ಟ್ರೇಸ್ ಮಾಡ್ಕೊಂಡು ಹೋದೆ. ಟ್ರೈಸ್ ಮಾಡ್ಕೊಂಡೋದಾ? ಯಾರು, ಯಾಕೆ? ಸಂಧ್ಯಾ ಕೇಸಲ್ಲಿ ಸಂದೇಹ ಪಡುವಂಥವ್ರು ಇಬ್ರು. ಏನು ಹೇಳ್ತಿದ್ಯಾ ಸತೀಶ್? ನೀನು ನಿನ್ನ ಡಿಪಾರ್ಟ್ಮೆಂಟ್ ಸೇರಿ ಸಂಧ್ಯಾನೇ ಕೊಲೆಗಾರ್ತಿ ಅಂತ ಡಿಸೈಡ್ ಮಾಡಿದ್ದೀರಾ. ಆದರೆ ನಾನು ಬೇರೆ ಆ್ಯಂಗಲಿಂದ ನೋಡಿ ಬೇರೆ ಕ್ಯೂಗಳನ್ನು ಕಂಡು ಹಿಡಿತಾ ಇದ್ದೀನಿ ಕಣ. ಆಗ ಹುಡುಕ್ಬೇಕಾದ್ರೇ ಸಂದೇಹ ಬರೋ ಥರ ನಡ್ಕೊಂಡಿದ್ದು ಅವರಿಬ್ರು. ಅವ್ರು ಫಾಲೋ ಮಾಡಿ ಲೇಟ್ ಆಯ್ತು ನನಗೆ. ಏನು ಯೂಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವ್ರು ಮಾಡ್ತಿರೋದನ್ನು ನಾನು ನೋಡಿದ್ರೆ ಖಂಡಿತ ಸಂಧ್ಯಾ ಕೇಸ್ಗೆ ಸಂಬಂಧಪಟ್ಟವ್ರೆ ಅಂತ ಅನ್ಸುತ್ತೆ. ಆರ್ ಯು ಶೋ? ಎಸ್, 100%. ಅವನ ಸೆಲ್ ಫೋನಲ್ಲಿ ಫೋಟೋ ತೆಗ್ದಾ? ಇಲ್ಲ ಕಣ, ಅವನ್ನ ಫಾಲೋ ಮಾಡ್ತಾ ಹೋಗಿ ಟೆನ್ಷನ್ ಆಗಿದೆ. ಫೋಟೋ ಹಿಡಿಬೇಕು ಅನ್ನೋದನ್ನೇ ಮರ್ತ್ಬಿಟ್ಟಿದೆ. ಸತೀಶ್, ಅವನೇನಾದ್ರೂ ನಿನ್ನ ಕಣ್ಣಿಗೆ ಇನ್ನೊಂದ್ಸತಿ ಕಾಣಿಸ್ಕೊಂಡ್ರೆ ಹಿಡ್ದು ಹೇಳ್ಕೊಂಬಾ. ಸ್ಟೇಷನ್ನಲ್ಲಿ ಹಾಕಿ ಚೆನ್ನಾಗಿ ರುಬ್ಬಿ ಹಂಗೆ ಎಲ್ಲನೂ ಬಾಯಿ ಬಿಡಿಸ್ಬಿಡ್ತೀನಿ. ಸಂಧ್ಯಾನ ಪೊಲೀಸ್ ಕಸ್ಟಡಿಯಲ್ಲಿ ತುಂಬಾ ಕಷ್ಟ ಕೊಡ್ತಿದ್ದಾರಾ? ವಿಚಾರಣೆ ಕೈದಿ ಅಲ್ವಾ, ಕೆಲವರು ಪೊಲೀಸರು ಹೊಡೆದು ಎಲ್ಲನೂ ಬಾಯಿ ಬಿಡಿಸ್ತಾರೆ. ಅವ್ರ ಕೆಲಸನೇ ಅದಲ್ವಾ, ಏನೂ ಮಾಡೋಕ್ಕಾಗಲ್ಲ ನಾವು. ಸಂಧ್ಯಾನ ವಿಚಾರಣೆ ಮಾಡ್ತಿರೋ ಪೊಲೀಸು ಯಾವ ಥರ ಮೈಂಡ್ ಸೆಟ್ ಅಂತ ಗೊತ್ತಿಲ್ಲ. ಡೋಂಟ್ ವರಿ ಸತೀಶ್, ಏನು ನಡೆಯುತ್ತೆ ನಡೆದು ಬಿಡಿ. ಟೈಮ್ ಆಯಿತು, ನಾನು ಬರ್ತೀನಿ. ಹೇಳು ಸುಶಿ. ಏಯ್, ಏನಾಯ್ತು? ಯಾರವನು? ತುಂಬಾ ಕೋಪದಿಂದ ನಿನ್ನ ಫಾಲೋ ಮಾಡ್ತಿದ್ದ. ನಾನು ನಿನಗೆ ಎಷ್ಟು ಸಲ ಫೋನ್ ಮಾಡಿದೆ ಹೇಳು? ಅವನು ನಿನ್ನ ಹಿಂದೆನೇ ಬರ್ತಾ ಇದ್ದ. ನಿನ್ನ ಅಲರ್ಟ್ ಮಾಡೋದಕ್ಕೆ ಅಂತ ಟ್ರೈ ಮಾಡಿದೆ, ನಿನ್ನ ಫೋನೇ ಎತ್ತಲ್ಲ ಅಂತ್ಯಾ? ನಾನೆಲ್ಲ ಅವನಿಗೆ ಸಿಕ್ಕಾಕೋತೀನಿ. ಅವನಿಗೆ ಚಳ್ಳೆ ಹಣ್ಣು ತಿನ್ಸಿ ಫಾಸ್ಟಾಗಿ ಹೋಗ್ತಾ ಇದ್ನಲ್ಲ. ನಾನು ಹೇಗೆ ನಿನ್ನ ಫೋನ್ ತೆಗಿಯಕ್ಕಾಗತ್ತೆ ಸುಶಿ? ಫೋನ್ ರಿಂಗ್ ಆಗಿದ್ದೆ ಕೇಳಿಸ್ಲಿಲ್ಲ, ಕೇಳಿಸಿದ್ರೆ ತೆಗಿತಾ ಇರ್ಲಿಲ್ವಾ? ಹೌದು, ಅವನು ಯಾರು? ನಿನ್ನ ಫಾಲೋ ಮಾಡಿದ್ನಲ್ಲ, ಅವನಿಗೂ ನಿನಗೂ ಏನ್ ತಕರಾರು? ಏನಾದ್ರೂ ಕೊಡೋದು ತಗೊಳ್ಳೋದಾ ಇಲ್ವಾ? ಹುಡುಗಿ ಮ್ಯಾಟ್ರಾ? ಸುಶಿ, ನನಗೆ ಹುಡುಗಿರ ವಿಚಾರದಲ್ಲಿ ಯಾರು ವೈರಿಗಳೇ ಇಲ್ವಲ್ಲ. ಯಾಕಂದ್ರೆ ಹೆಣ್ಣು ಮಕ್ಕಳು ವಿಚಾರ ಅಂತ ಬಂದ್ರೆ ನಾನೇ ರಾಜ, ನಾನೇ ಮಂತ್ರಿ. ಅವನನ್ನ ಇದಕ್ ಮುಂಚೆ ನಾನು ಯಾವತ್ತೂ ನೋಡಿದ್ದೇ ಇಲ್ಲ. ಅವನನ್ನ ಫಾಲೋ ಮಾಡ್ಕೊಂಡು ಬಂದ. ಮತ್ತೆ ಇವಳು ಹಿಂದೆ ಇರೋಂಥ ಯಾರೋ ಶತ್ರುಗಳೇ ಇವನನ್ನ ಚೂ ಬಿಟ್ಟಿರ್ಬೇಕು ಅನ್ಸುತ್ತೆ. ಅದೇ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಸುಶಿ. ಮತ್ತೆ ಅವನು ಯಾರು? ಕಂಡು ಹಿಡಿತೀನಿ ಸುಶಿ, ಆದಷ್ಟು ಬೇಗ ಕಂಡು ಹಿಡಿತೀನಿ. ಸರಿ, ಬೇಗ ಅದ್ ಯಾರು ಅಂತ ಕಂಡಿಡಿ. ನಮ್ಗಿದು ಸಮಸ್ಯೆ ಆಗ್ಬಿಡುತ್ತೆ. ನಾನು ಇಡ್ತೀನಿ. ಹಾ, ಮುರುಘಾ, ಬಾ ಮುರುಘಾ, ಎದುರು ಬೇಡ, ಒಳಗಡೆ ಬಾ. ಏನ್ ಯೋಚನೆ ಮಾಡ್ತಿದ್ಯಾ? ಬಾ, ಸಂಕೋಚ ಇಲ್ದಿಲ್ಲ ಬಾ ಮುರುಘಾ, ಇದು ನಿನ್ ಮನೆನೇ. ಇದು ನನ್ನ ಮನೆ ಅಲ್ಲ ರವಿ, ನಿನ್ನ ಮನೆ. ಏನೋ ಒಂದು ದಿನ ನಿನ್ನ ಮನೇಲಿ ನಾನಿರ್ಬಹುದು. ನನ್ನ ಮನೆನ ಖಾಲಿ ಮಾಡ್ಬಿಟ್ಟು ಇಲ್ಲೇ ಬಂದಿರು ಅಂತ ಹೇಳ್ತಾ ಇದೆಯಲ್ಲ, ಅದು ಹೇಗಾಗತ್ತೆ ರವಿ? ಬೇಡ ಕಣೋ, ನಾನು ನನ್ನ ಮನೆಗೆ ಹೊರಟೋಗ್ತೀನಿ. ನಿನ್ನ ಹೆಂಡತಿ ಕೇಳಿದ್ರೆ ಏನೋ ಉತ್ತರ ಕೊಡ್ತೀಯ ನೀನು? ನನ್ನ ಹೆಂಡತಿ ಅವಳ ಅಮ್ಮಂಗೆ ಹುಷಾರಿಲ್ಲ ಅಂತ ಅವಳ ಅಮ್ಮನ ಮನೆಗೆ ಹೋಗಿದ್ದಾಳೆ. ಅದು ಅಲ್ಲದೆ ನನ್ನ ಹೆಂಡತಿಗೆ ನಿನ್ನ ಬಗ್ಗೆ ತುಂಬ ಗೊತ್ತಪ್ಪ. ನಾನು ಹೇಳೋದು ಕೇಳಪ್ಪ, ನೀನು ಇವಾಗಿರೋ ಪರಿಸ್ಥಿತಿಲಿ ನೀನು ಆ ಮನೇಲಿ ಒಬ್ಬನೇ ಇರಬಾರ್ದಪ್ಪ. ಇದ್ರೆ ನಿನ್ಗೇನಾದ್ರೂ ಆಗ್ಬಿಡುತ್ತೆ ಅಂತ ನನಗೆ ತುಂಬ ಚಿಂತೆ ಆಗುತ್ತಪ್ಪ. ಅವಾಗ ನಾನು ಸಂಧ್ಯಾಗೆ ಏನಂತ ಉತ್ತರ ಕೊಡ್ಲಿ? ಸಂಧ್ಯಾ ನಿನ್ ಜೊತೆಗಿದ್ರು ಕೂಡ ಪರವಾಗಿಲ್ಲ. ಇವಾಗ ಸಂಧ್ಯಾ ಕೂಡ ನಿನ್ ಜೊತೆ ಇಲ್ಲ. ದಿವ್ಯಾನು ನಿನ್ ಬಿಟ್ಟು ಹೋಗ್ಬಿಟ್ಲು.
ನಿನ್ನಿಂದ ಹೆಂಗಪ್ಪಲ್ಲ ನೀನು ಒಬ್ನೇ ಇರ್ತೀಯಾ? ಇಲ್ಲ ರವಿ, ನಾನು ಹೇಳೋದನ್ನ ಸ್ವಲ್ಪ ಕೇಳು. ಏನು ಮಾತಾಡ್ಬೇಡ. ನಾನು ಹೇಳೋದನ್ನ ಕೇಳಿಸ್ಕೊಂಡು ಇಲ್ಲೇ ಇರು. ಸಂಧ್ಯಾ ಬಂದು ಯಾಕೆ ಮನೇನ ಖಾಲಿ ಮಾಡ್ದಪ್ಪ ಅಂತ ಕೇಳಿದ್ರೆ ನಾನು ಅವಳಿಗೆ ಏನೋ ಉತ್ತರ ಹೇಳಿ? ಅದೆಲ್ಲ ನಾನು ನೋಡ್ಕೊಂತೀನಿ. ನೀನು ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡಬೇಡ. ಕೈ ಕಾಲು ತೊಳ್ಕೊಂಡು ಊಟ ಮಾಡೋಣ. ಬಾಪ, ಬಾರಪ್ಪ, ಬಾ. ನಮ್ಮ ಮಧ್ಯೆ ಏನಿದೆಲ್ಲ. ಬಾಪ ಅರುಣ್, ಯಾಕೊಂಥರ ಇದೆಯಾ? ಆಫೀಸಲ್ಲಿ ಏನಾದರೂ ಸಮಸ್ಯೆನಾ? ಆಫೀಸಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲಮ್ಮ, ನನಗೇ ತೊಂದರೆ ಇದೆ. ಹೆಂಗೋ ಒಂದು ದೇವರ ಆಶೀರ್ವಾದದಿಂದ ಅದು ಸರಿ ಹೋಗೋಯ್ತು. ನನಗೋಸ್ಕರ ಚೆನ್ನಾಗಿರ್ಬೇಕು ಅಂತ ನೀನು ಬೇಡ್ಕೊಂಡಂತಹ ದೇವರು ನನ್ನ ಕೈ ಬಿಡ್ಲಿಲ್ಲ ಅಮ್ಮ. ಒಂದು ದೊಡ್ಡ ಸಮಸ್ಯೆಯಿಂದ ನನ್ನ ಕಾಪಾಡೋಯ್ತಮ್ಮ. ಅರುಣ್, ಏನೋ ಹೇಳ್ತಿದ್ಯಾ? ನಿನಗೆ ಆಕ್ಸಿಡೆಂಟ್ ಆಗೋಯ್ತಾ? ಅಯ್ಯೋ ದೇವ್ರೆ, ನಿನ್ಗೇನಾದ್ರೂ ಏಟಾಯ್ತಾ? ಏಯ್ ಹೇಳೋ, ಏನೋ ಮೇಲೇನೋ ಕಾಣಿಸ್ತಿಲ್ವಲ್ಲೋ? ಎಲ್ಲ ಒಳಗಡೆ ಗಾಯನಾ? ಏಯ್ ಬಾರೋ, ಹಾಸ್ಪಿಟ್ಲ್ಗೆ ಹೋಗೋಣ. ಏನ್ ಅರುಣ್, ನಿನ್ಗೆ ಏಟಾಯ್ತು ಅನ್ನೋಷ್ಟ್ರಲ್ಲಿ ನನ್ಗೆ ಎದೆನೆ ಒಡ್ದೋಗೋ ಹಾಗಾಗ್ತಿದೆ. ನೀನೇನು ಅಂದ್ರೆ ಅಮ್ಮ ಹಾಸ್ಪಿಟ್ಲಿಗೆ ಕರೆದ್ರು ಮಾತಾಡ್ದೆ ನಿಂತಿದ್ಯಾ? ಬಾ ಹೋಗೋಣ. ಏನ್ ಅರುಣ್ ಒಂಥರ ನಗ್ತಾ ಇದ್ಯಾ? ನಿನ್ಗೆ ಏಟಾಗಿದ್ದಕ್ಕೇನಾದ್ರೂ ಮೆದ್ಲಿಗೇನಾದ್ರೂ ಏಟಾಯ್ತಾ? ಬಾರೋ, ಯಾರಾದ್ರೂ ಮಾನಸಿಕ ಡಾಕ್ಟರ್ನ ನೋಡೋಣ. ಅಮ್ಮ, ಏನಮ್ಮ ಹಿಂಗ್ ಒದ್ದಾಡ್ತಾ ಇದ್ದೀರಾ? ನನಗೆ ಆಕ್ಸಿಡೆಂಟ್ ಎಲ್ಲ ಏನೂ ಆಗಿಲ್ಲ. ಮತ್ತೆ ಆಕ್ಸಿಡೆಂಟ್ ಆಯ್ತು, ಈ ವಿಪತ್ತಿಂದ ದೇವ್ರು ಕಾಪಾಡ್ದ ಅಂತ ಹೇಳ್ದೆ. ಇವಾಗ ನಿನ್ಗೇನು ಆಪತ್ತಿಲ್ಲ ಅಂತ ಹೇಳ್ತಿದ್ಯಾ? ಯಾಕೆ, ನಿಂಗೇನಾದ್ರೂ ಒಂದಾದ್ರೆ ನಿಮ್ಮ ಅಮ್ಮಂಗೇನಾದ್ರೂ ಆಗ್ಬಿಡತ್ತೆ ಅಂತ ನಡೆದಿದ್ನ ಮುಚ್ಚಿಡ್ತೀಯೇನೋ? ಅಯ್ಯೋ ಅಮ್ಮ, ನನಗ್ ನಡೆದಂಥ ಆಪತ್ತು ಅಂತ ಹೇಳಿಲ್ಲ ಅಮ್ಮ, ಆಗ್ಬೇಕಾದಂಥ ಆಪತ್ ಬಗ್ಗೆ ಹೇಳ್ದೆ. ಅದೇನಂತಂದ್ರೆ ಆ ಸಂಧ್ಯಾನ ನಾನು ಮದ್ವೆ ಮಾಡ್ಕೊಂಡಿದ್ದಿದ್ರೆ ನನ್ನ ಜೀವನನೇ ಆಪತ್ತಾಗೋಗಿರ್ತಿತ್ತಮ್ಮ. ನನಗ್ ತಲೆ ಬಿದ್ದು ಮುಠಾಳನೋ ಇಲ್ಲ ಕೈಕಾಲು ಮುರ್ಕೊಂಡು ಹಾಳಾಗೋಗಿರ್ತಾ ಇದ್ದೆ. ಸಂಧ್ಯಾಗೂ ನನಗೂ ನಡಿಬೇಕಾದಂಥ ಮದ್ವೆ ನಿಂತೋಯ್ತಲ್ವಾ, ಅದಕ್ಕೆ ಅಮ್ಮ ಹಾಗೆ ಹೇಳ್ದೆ. ಕೆಟ್ಟದ್ರಲ್ಲೂ ಒಂದು ಒಳ್ಳೇದಾಗೋ ರೀತಿ ನನಗೆ ಆಪತ್ ನಡೀತು ಅಂತ ಹೇಳಿದ್ನಲ್ಲ, ನೀನ್ ಹೆದರ್ಕೊಂಡ್ಬಿಟ್ಟೆ ನೋಡ್ದಿಯಲ್ಲ. ಇವಾಗ್ಲೇನೆ ಅಮ್ಮ ನೀ ನನ್ನ ಎಷ್ಟೆಲ್ಲ ಪ್ರೀತಿಸ್ತಿದ್ಯಾ ಅಂತ ಇವಾಗ್ಲೇ ಗೊತ್ತಾಗಿದ್ದು ಅಮ್ಮ. ಆ ಸಂಧ್ಯಾ ನನ್ನ ಬಿಟ್ಟೋಗಿದ್ರೆ ಏನಮ್ಮ, ಯಾವತ್ತಿಗೂ ನೀನೇ ಅಮ್ಮ ನನಗೆ ಬೇಕಾಗಿರೋದು. 7 ಜನ್ಮದಲ್ಲೂ ನಿನ್ನ ಜೊತೆಗಿದ್ರೆ ನನಗೆ ಸಾಕಮ್ಮ. ಅರುಣ್, ನಾನ್ ಈ ಜನ್ಮ ಯಾಕೆ ಎತ್ತದೆ ಅಂದ್ರೆ ನಿನ್ಗೋಸ್ಕರನೇ ಕಣಪ್ಪ. ನೀನ್ ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂದ್ರೂ ನಾನ್ ನಿನ್ನ 10 ತಿಂಗಳು ಸಾಕಿ ಬೆಳೆಸಿದೀನಿ. ನನ್ ಮಗನಾಗೆ ಅಪ್ಪ ನೋಡೋದು.